ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಲೋಕಸಭಾ ಎಲೆಕ್ಷನ್ಗೆ ಹಾಗಾದ್ರೆ ಖ್ಯಾತ ವೈದ್ಯ ಎಂಟ್ರಿ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಇಷ್ಟು ಟೈಮು ರಿಪಬ್ಲಿಕ್ ಕನ್ನಡ ನಂಬರ್ 1 ಸುದ್ದಿಗಳನ್ನ ಕೊಡ್ತಾ ಇರುವಂತದ್ದು ಪೊಲಿಟಿಕಲ್ ಆಂಗಲ್ ನಲ್ಲಿ. ಸೊ ಈಗ ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಕೊಡ್ತಾರ ಹಾಗಾದ್ರೆ ಖ್ಯಾತ ವೈದ್ಯ ಕುಮಾರಸ್ವಾಮಿ ಯೋಗೇಶ್ವರ್ ಬಳಿಕ ಚರ್ಚೆಯಲ್ಲಿ ಮತ್ತೊಬ್ಬರ ಹೆಸರು. ಇದು ಖ್ಯಾತ ವೈದ್ಯ ಡಾಕ್ಟರ್ CN ಮಂಜುನಾಥ್ಗೆ ಲೋಕಸಭಾ ಟಿಕೆಟ್ ಸಿಗುತ್ತಾ? ಹಾಗಾದ್ರೆ ಮಂಜುನಾಥ್ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಟಿಕೆಟ್ ನೀಡಲು ಚಿಂತನೆಯನ್ನ ನಡೆಸ್ತಾ ಇದೆ ಬಿಜೆಪಿ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಲೋಕ ಅಖಾಡಕ್ಕೆ ಎಲ್ಲ ಒಂದ್ ಕಡೆ ಡಾಕ್ಟರ್ CN ಮಂಜುನಾಥ್ ಇಳಿತಾರ, ಹೃದ್ರೋಗ ತಜ್ಞರು ಇವರು. ಸೊ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ 31ರಂದು ಇವರ ಅಧಿಕಾರ ಅವಧಿ ಕೂಡ ಮುಕ್ತಾಯವಾಗುತ್ತೆ. ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಲ್ತಾರ, ಟಿಕೆಟ್ ಸಿಗುತ್ತಾ? ಕುಮಾರಸ್ವಾಮಿ ಆದ ನಂತರ ಯೋಗೇಶ್ವರ್ ಹೆಸರು ಜೊತೆ ಈಗ CN ಮಂಜುನಾಥ್ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಇದು ದೇವೇಗೌಡರ ರಿಲೇಷನ್ ಕೂಡ ಹೌದು ಇವರು. ಈ ನಿಟ್ಟಿನಲ್ಲಿ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಬಿಜೆಪಿಯವರು ದೇವೇಗೌಡರ ಜೊತೆ ಸಂಪರ್ಕವನ್ನ ಇಟ್ಕೊಂಡು ಎಲ್ಲ ಒಂದ್ ಕಡೆ ಸೀಟ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಚರ್ಚೆಯನ್ನ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಬಿಜೆಪಿಯ ಉನ್ನತ ಮೂಲದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಇದೇ 31ರಂದು ಇವರ ಅಧಿಕಾರ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಹಾಗಾದ್ರೆ 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಲ್ತಾರ ಎಲ್ಲ ಒಂದ್ ಕಡೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತ ಕಾರಣ ಇಷ್ಟೇ. ಈಗಾಗಲೇ ದೇವೇಗೌಡರ ಜೊತೆ ಹೈಕಮಾಂಡ್ ಚರ್ಚೆಯನ್ನ ನಡೆಸಿ ಇವ್ರನ್ನ ಮನವನ್ನ ಒಲಿಸುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ರೆ ಟಿಕೆಟ್ ಸಿಕ್ಕರೆ ಜೈ ಅಂತ ಹೇಳಿ ಡಾಕ್ಟರ್ CN ಮಂಜುನಾಥ್ ಅವರು ನಿಲ್ಲಬಹುದು. ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಲ್ಲ ಒಂದ್ ಕಡೆ ಚರ್ಚೆ ಕೂಡ ನಡೆದಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. 31ರಂದು ಇದೇ 30ರಂದು ಅವರ ಅಧಿಕಾರ ಅವಧಿ ಕೂಡ ಎಂಡ್ ಆಗ್ತಾ ಇದೆ. ಸಿಗ್ಬೋದಾ ಟಿಕೆಟ್? ಟಿಕೆಟ್ ಕೊಡೋಕ್ಕೇನು ಬಿಜೆಪಿ ತಯಾರಾಗಿದೆ. ಆದರೆ ಡಾಕ್ಟರ್ ಮಂಜುನಾಥ್ ಅವರು ಈ ಬಗ್ಗೆ ಏನಾದರೂ ನಿರ್ಧಾರ ಮಾಡ್ತಾರಾ? ಚುನಾವಣೆಗೆ ಸ್ಪರ್ಧೆಗೆ ಬರ್ತೇನೆ, ಸಾರ್ವಜನಿಕ ಜೀವನದಲ್ಲಿ ಬರ್ತೇನೆ ಅನ್ನುವಂಥ ನಿರ್ಧಾರವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ಒಂದಷ್ಟು ಅವರು ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂದರೆ ಲೋಕಸಭಾ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಇದೆ 2019ರಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಕೊಳ್ಳೋಕ್ಕೆ ಬಿಜೆಪಿಗೆ ಸಾಧ್ಯ ಆಗಿತ್ತು. ಆದರೆ ಬೆಂಗಳೂರು ಗ್ರಾಮಾಂತರ ಆಗಿರಲಿಲ್ಲ. ಯಾಕಂದರೆ ಇಲ್ಲಿ DK ಸುರೇಶ್ DK ಬ್ರದರ್ಸ್ ಹಿಡಿತಾ ಇದೆ. ಆ ಹಿಡಿತದವನ್ನು ತಪ್ಪಿಸಬೇಕಾದಂಥ ಪ್ರಬಲ ನಾಯಕರನ್ನ ಕರೆತರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ CP ಯೋಗೇಶ್ವರ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಒಂದು ಉನ್ನತವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಮಂಜುನಾಥ್ ಅವರು ಏನಾದರೂ ನಿಂತರೆ ಅದು ಪಕ್ಷಾತೀತವಾಗಿ ಬೆಂಬಲ ಬರುತ್ತೆ. ಯಾಕಂದರೆ ಅವರ ಸಾಧನೆ ಅಷ್ಟರ ಮಟ್ಟಿಗಿದೆ. ಜಯದೇವ ಅನ್ನುವಂಥ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ತೆಗೆದುಕೊಂಡು ಅದನ್ನು ಖ್ಯಾತಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಡಾಕ್ಟರ್ ಮಂಜುನಾಥ್ ಅವರು ಮಾಡಿದ್ದಾರೆ. ಜೊತೆಗೆ ಒಂದು ಒಕ್ಕಲಿಗ ಕಮ್ಯುನಿಟಿ ಕೂಡ ನಾಯಕರಾಗಿರ್ತಕ್ಕಂಥವರು ಮತ್ತು ಒಕ್ಕಲಿಗ ಕಮ್ಯುನಿಟಿ ಸಾಕಷ್ಟು ಸಂಖ್ಯೆಯಲ್ಲಿ ಮತಗಳು ಇರೋದ್ರಿಂದ ಅವರಿಗೆ ಒಂದು ಟಿಕೆಟನ್ನು ಕೊಟ್ಟರೆ ಬಿಜೆಪಿಯಿಂದ ಸಹಜವಾಗಿ ಅದು ಬಿಜೆಪಿ ಗೆಲ್ಲೋಕ್ಕೆ ಕಾರಣ ಆಗುತ್ತೆ. ಮತ್ತು ಸಾಕಷ್ಟು ಸಾಧನೆ ಮಾಡಿರೋದ್ರಿಂದ ಪಕ್ಷಾತೀತವಾಗಿ ಮತಗಳು ಬರ್ತಾವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಒಂದಷ್ಟು ಲೆಕ್ಕಾಚಾರವನ್ನು ಹಾಕ್ಕೊಂಡು CN ಮಂಜುನಾಥ್ ಅವರನ್ನು ಅಪ್ರೋಚ್ ಮಾಡಲಾಗಿದೆ. ಈಗಾಗಲೇ ದೇವೇಗೌಡರ ಕುಟುಂಬಕ್ಕೂ ಮತ್ತು ಮಂಜುನಾಥ್ ಅವರಿಗೂ ಕೂಡ ಅಪ್ರೋಚ್ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಯಾವ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಅವ್ರಿಗೆ ಈಗಾಗಲೇ ಅವರು ನಿವೃತ್ತಿ ಆಗಿದ್ದಾರೆ. 2 ವರ್ಷ ಅವರು ಹೆಚ್ಚುವರಿಯಾಗಿ ಒಂದು ಅವರ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಅದು ಇದೇ ತಿಂಗಳಿಗೆ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಅವರೇನಾದ್ರು ಸಾರ್ವಜನಿಕವಾಗಿ ಅಥವಾ ಚುನಾವಣಾ ರಾಜಕೀಯಕ್ಕೆ ಬರ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಒಂದು ಕ್ಷೇತ್ರದಲ್ಲಿ ಉತ್ತುನ್ನತವಾದಂಥ ಹೆಸರು ಮಾಡಿದ ತಕ್ಷಣ ಅದು ರಾಜಕೀಯಕ್ಕೆ ಬಂದಾಗ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಮಂಜುನಾಥ್ ಅವರು ಅದರಲ್ಲೂ ದೇವೇಗೌಡರ ಅಳಿಯರಾಗಿರೋ ಕಾರಣಕ್ಕಾಗಿ ಒಂದಷ್ಟು ಟೀಕೆ ಟಿಪ್ಪಣಿಯನ್ನು ಎದುರಿಸೋಕ್ಕೆ ತಯಾರಾಗ್ತಾರ. ಯಾಕಂದರೆ ಅವರು ಕೂಡ ರಾಜಕೀಯ ಮನೆತನದಿಂದ ಬರೋದ್ರಿಂದ ಅದನ್ನು ಎದುರಿಸಕ್ಕೆ ಸಿದ್ಧರಾಗ್ತಾರ. ಇಲ್ಲ, ತಮ್ಮ ಕ್ಷೇತ್ರದಲ್ಲಿ ನಾನು ಅತ್ಯುತ್ತಮ ಸಾಧನೆ ಮಾಡಿದ್ದೇನೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೇನೆ ಅನ್ನುವಂಥ ನಿರ್ಧಾರ ಏನಾದರೂ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಿಕೇಶ್, ಒಟ್ಟಾರೆಯಾಗಿ ಈ ಒಂದು ವಿಚಾರ ಏನಿದೆ ಟಿಕೆಟ್ ಅವ್ರಿಗೆ ಕೊಡೋಕೆ ಬಿಜೆಪಿ ಮುಂದಾಗಿರೋದು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನ ಅಂತೂ ಉಂಟು ಮಾಡಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಡೀಟೇಲ್ಸ್. ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು, ಕಾಂಗ್ರೆಸ್ ಇಂದ ವಿರೋಧ ಮಾಡ್ತಾ ಇದೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಮ ಜಪ ಮಾಡ್ತಾ ಇರುವಂತದ್ದು, ಅದು ಕೂಡ ಸ್ವತಃ CM ಸಿದ್ದರಾಮಯ್ಯನವರೇ ರಾಮ ಜಪವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ರಾಮ ಮಂದಿರ ಉದ್ಘಾಟನೆ ಆಯಿತು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಈ ಕ್ರೆಡಿಟ್ ಎನ್ನುವಂಥದ್ದು ಬಿಜೆಪಿಗೆ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಈಗ ಮತ್ತೆ ರಾಮ ಜಪ. ಲೋಕಸಭಾ ಚುನಾವಣೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಇದು. ಯಾವ ರೀತಿ ಹಾಗಾದ್ರೆ ಅಂತ ಹೇಳಿದ್ರೆ ಬಜೆಟ್ನಲ್ಲಿ ದಕ್ಷಿಣ ಅಯೋಧ್ಯೆ ಮಾಡುವಂತ ಘೋಷಣೆ ಸಿದ್ಧತೆ ಆಗ್ತಾ ಇದೆ.
ಈ ಬಾರಿಯ ಸಿದ್ದರಾಮಯ್ಯ ಬಜೆಟ್ನಲ್ಲೇ ಘೋಷಣೆ ಸಾಧ್ಯತೆ ಇರುವಂಥದ್ದು. ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ಚಿಂತನೆಯನ್ನು ನಡೆಸ್ತಾ ಇದೆ. ರಾಮದೇವರ ಬೆಟ್ಟದಲ್ಲಿ ಅಯೋಧ್ಯೆ ಮಾದರಿ ದೊಡ್ಡ ಮಟ್ಟದಲ್ಲಿ ಮಂದಿರ ನಿರ್ಮಾಣ ಮಾಡುವಂತ ಪ್ಲಾನ್ ಇದು. 20 ಎಕರೆ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಪ್ಲಾನ್. ಹಿಂದೂ ವಿರೋಧಿ ಕಾಂಗ್ರೆಸ್ ಎಂಬುವಂತ ಹಣೆಪಟ್ಟಿಯನ್ನ ಕಳಿಸಲು ಈಗ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಬಜೆಟ್ನಲ್ಲಿ ಘೋಷಣೆ ಮಾಡುವಂತ ಒಂದು ನಿರ್ಧಾರ. ಆ ಸುಳಿವು ಈಗ ಸ್ವತಃ ಶಾಸಕ ಇಕ್ಬಾಲ್ ಹುಸೇನ್ ನೀಡಿದ್ದಾರೆ. ರಾಮ ಜಪಕ್ಕೆ ಮಾಡಲು ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಬಣ. ಇದು ಒಂಥರ ಡಬಲ್ ಸ್ಟ್ಯಾಂಡರ್ಡ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಕ್ಷವೇ ಅಯೋಧ್ಯೆಗೆ ಹೋಗಲು ನಿರಾಕರಿಸಿರುವಂಥದ್ದು, ಯಾರೂ ಹೋಗ್ತಾ ಇಲ್ಲ. ಒಂದೊಂದು ನಾಯಕರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಹಿಂದೂ ವಿರೋಧಿ ಅನ್ನುವಂಥ ಪಟ್ಟ ಕೂಡ ಈಗ ಸಿಗತ್ತೆ. ಅದನ್ನು ಕಳ್ಸ್ಕೋಬೇಕು. ಏನ್ ಮಾಡಬೇಕು? ಮುಂದಿನ ಪ್ಲಾನ್ ಏನಪ್ಪಾ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯಿತು, ಬಿಜೆಪಿ ಕ್ರೆಡಿಟ್ ಹೋಗುತ್ತೆ. ಇವ್ರು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ 20 ಎಕರೆ ಪ್ರದೇಶದಲ್ಲಿ, ಅದು ಕೂಡ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಇಲ್ಲಿಂದ ಬಿಜೆಪಿಯಿಂದ ನಾವು ಹಿಂದೂ ವಿರೋಧಿ ಅನ್ನುವಂಥ ಹಣೆಪಟ್ಟಿಯನ್ನು ಕಳಿಸಲು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಈಗ ರಾಮನಗರ ಪ್ರತಿನಿಧಿ ಮಹಾದೇವ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾದೇವ್ ಸ್ವಾಮಿ, ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ? ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ನಡೀತಾ ಇದೆಯಾ? ಖಂಡಿತವಾಗಿಯೂ. ಯಾಕಂದ್ರೆ ಈಗಾಗಲೇ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಿಗೆ ಕೂಡ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ನೀಡಿದ್ದಾರೆ. ಅಂತಂದ್ರೆ ರಾಮದೇವರ ಬೆಟ್ಟ ಏನಿದೆ ಅದು ರಣಹದ್ದು ಪಾರ್ಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ದೇವಸ್ಥಾನ ಅಭಿವೃದ್ಧಿಗೆ ಏನಾದ್ರೂ ತೊಡಕಿದೆಯಾ ಮತ್ತು ಎಷ್ಟು ಎಕರೆ ಪ್ರದೇಶ ಇದೆ, ಹೇಗೆ ಮಾಡಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ತೊಡಗಿದೆ ಅಂತಾನೆ ಹೇಳ್ಬೋದು. ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ, ಯಾವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ನ ನಾಯಕರು ತೆರಳಲಿಲ್ವೋ ಅದಾದ ನಂತರ ಏನು ರಾಜ್ಯದಲ್ಲಿ ರಾಮ ದೇವಸ್ಥಾನಗಳಲ್ಲಿ ನಡೀತಿದ್ದ ಪೂಜೆ ಪುನಸ್ಕಾರಗಳಲ್ಲಿ ಹಲವು ಕಾಂಗ್ರೆಸ್ ಶಾಸಕರು ಭಾಗಿಯಾಗಿದ್ದರು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಸಹ ರಾಮನಗರದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರವಾಗಿ ಏನು ಮುಂಬರ್ತಕ್ಕಂತಹ ಲೋಕಸಭಾ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಅಯೋಧ್ಯೆಗೆ ಹೋಗದೆ ಇರತಕ್ಕಂಥವ್ರು ಕರ್ನಾಟಕದಲ್ಲಿ ನಾವು ರಾಮ ಮಂದಿರವನ್ನ ಕಟ್ತೇವೆ, ದಕ್ಷಿಣದಲ್ಲಿ ಅಯೋಧ್ಯೆ ಮಾದರಿಯಲ್ಲೇ ಕೂಡ ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ಅನ್ನುವಂತಹ ಮಾತು, ಇದೊಂದು ಚುನಾವಣೆಯ ಗಿಮಿಕ್ಕ ಅಂತ ಅನ್ನುವಂತಹ ಮಾತುಗಳು ಕೂಡ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂತಹ ವಿಚಾರ. ಯಾಕಂದ್ರೆ 20 ಎಕರೆ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಮಾಡಿ, ಅಂದ್ರೆ ಏನು ಮುಂಬರ್ತಕ್ಕಂತಹ ಬಜೆಟ್ ಏನಿದೆ ಆ ಬಜೆಟ್ ನಲ್ಲಿ ಸಿದ್ದರಾಮಯ್ಯವರ ಮುಖಾಂತರವಾಗಿ ಬಜೆಟ್ ನಲ್ಲಿ ಅದನ್ನ ಘೋಷಣೆಯನ್ನ ಮಾಡಿಸಿ, ಅದಾದ ನಂತರ ಆ ಒಂದು ಕಾರ್ಯಕ್ರಮಕ್ಕೆ ಅಡಿಗಲನ್ನ ಹಾಕಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ನಾವು ರಾಮನ ವಿರೋಧಿಗಳಲ್ಲ, ಹಿಂದೂಗಳ ವಿರೋಧಿಗಳಲ್ಲ, ನಾವು ಕೂಡ ರಾಮನ ಭಕ್ತರೆ, ನಾವು ಕೂಡ ರಾಮ ಮಂದಿರವನ್ನ ಕಟ್ಟುತ್ತೇವೆ ಅಂದ್ರೆ ಏನು ಬಿಜೆಪಿಗೆ ಕೌಂಟರ್ ಅಟ್ಯಾಕ್ ಆಗಿ ಅದನ್ನ ಬಳಸ್ಕೋಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಇರುವಂತದ್ದು. ಹಾಗಾಗಿ ಈಗ ಏನು ರಾಮನಗರದಲ್ಲಿ ದಕ್ಷಿಣ ಮಾದರಿಯಲ್ಲಿ ಅಯೋಧ್ಯೆಯನ್ನ ನಿರ್ಮಾಣ ಮಾಡಿದ್ರೆ ಬಹುಶಃ ಏನೋ ಈ ಬಾರಿಯ ಸಿದ್ದರಾಮಯ್ಯವರ ಬಜೆಟ್ ನಲ್ಲಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಆ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಶಾಸಕ ಇಕ್ಬಾಲ್ ಹುಸೇನ್ ಸಹ ಹೇಳಿದ್ದಾರೆ ಈ ಒಂದು ವಿಚಾರವನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಪ್ರವಾಸೋದ್ಯಮ ಸಚಿವರ ಜೊತೆ ಮಾತನಾಡಿದ್ದೀವಿ ಅನ್ನುವಂಥದ್ದು. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ಮಹಾದೇವ್ ಸ್ವಾಮಿ, ನಿಮ್ಮೆಲ್ಲ ಡೀಟೇಲ್ಸ್.